MLA ಗಳವ್ರೆ ಏನಕ್ಕೂ ಕೆಲ್ಸಕ್ಕೆ ಬೇಡ. ಹಾ ಅಧಿಕಾರಿಗಳವ್ರೆ ಏನಕ್ಕೂ ಕೆಲ್ಸಕ್ಕೆ ಬೇಡ. ನೆಕ್ಸ್ಟ್ ಟೈಮ್ ನಾವೆಲ್ಲ ಓಟ್ ಹಾಕಲ್ಲ ಸರ್, ಓಟ್ ಹಾಕಲ್ಲ. ನಿಜವಾಗ್ಲು ಓಟ್ ಹಾಕಿ ಏನು ಪ್ರಯೋಜನ ಇಲ್ಲ, ಇವ್ರಿಗೆಲ್ಲ ವೇಸ್ಟ್. ಸುಮ್ನೆ ಜನಗಳು ಪ್ರಾಣ ತಿಂತಾರೆ. ನೀವು ನೋಡ್ಬೋದು ಕಾಲುವೆ ಇದು ಕಾಲುವೆ ಯಾವ ಸ್ಥಿತಿಲಿದೆ. ಒಂದ್ ವಿಡಿಯೋದಲ್ಲಿ ಹೇಳ್ತೀರಾ ನಮ್ಮ ಹತ್ರ ಲಕ್ಷ ಕೋಟಿಗಳಿದಾವೆ, ಏನು ನಮ್ಗೆ ಇದು ದುಡ್ಡಿನ ಸಮಸ್ಯೆನೇ ಇಲ್ಲ ಅಂತ ಹೇಳ್ತೀರಾ. ಆದ್ರೆ ದುಡ್ಡಿನ ಸಮಸ್ಯೆ ಇಲ್ಲ ಅಂದ್ರೆ ಇದ ನಿರ್ಮಿಸಕ್ಕೆ ಎಷ್ಟೋ ಸಮಯ ನಿಮ್ಮ ಅಧಿಕಾರಿಗಳು ಯಾರು ಬಂದ್ ನೋಡಲ್ಲ, ನೀವು ಯಾರು ಸಹ ನೋಡಲ್ಲ ಈ ಕಡೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಒಂದ್ 50 ಫೀಟ್ ರೋಡ್ ಸಹ ಇಲ್ಲ. ನೋಡ್ಬೋದು ನೀವು ಗಾಡಿಗಳು ಬಂದ್ರೆ ಯಾವ ತರ ಬರ್ತಾ ಇದಾವೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ಒಂದ್ ಟ್ರಾಫಿಕ್ ಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ರೈಲ್ವೆ ಸಮಸ್ಯೆ ಇದು ನನಗೋಸ್ಕರ ಅಲ್ಲ ಮಾಡಿದ್ದು, ನಮ್ಮೂರ್ಗೋಸ್ಕರ, ಇಲ್ಲಿ ಓಡಾಡೋರ್ಗೋಸ್ಕರ, ಎಲ್ಲಾರ್ಗೂ ಸೇರಿ. ಇವಾಗ ಕಸ ಆಗ್ಲಿ ಎಲ್ಲಾನು ಅಷ್ಟೇ, ನಮ್ಮ ಸ್ಥಳೀಯರು ಚೆನ್ನಾಗಿರ್ಬೇಕು, ಯಾರು ಕೇಳ್ತಿಲ್ಲ. ಅಟ್ಲೀಸ್ಟ್ ನಾವಾದ್ರೂ ಏನಾದ್ರು ಕೇಳೋಣ ಅನ್ಬಿಟ್ಟು ನಾವ್ ಈ ತರ ಮಾಡ್ತಿರೋದು. ಗೈಸ್ ನೋಡಿ, ಇದು ಕುರ್ಲೂರು ಮತ್ತೆ ಮಲ್ಸಂದ್ರಕ್ಕೆ ಹೋಗೋ ರೋಡ್ ಒಳಗಡೆ ನೋಡಿ ಸ್ಮಶಾನ ಇದೆಯಲ್ಲ, ಸ್ಮಶಾನ. ಈ ಸ್ಮಶಾನ ಎಕ್ಸಾಕ್ಟ್ ಆಪೋಸಿಟ್ ಒಂದು ದೊಡ್ಡ ಅಂದ್ರೆ ಒಂದು ಚಿಕ್ಕ ಬ್ರಿಡ್ಜ್ ಇದೆ. ಅದು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದ್ಬಿಟ್ಟಿದೆ. ಅಂದ್ರೆ ಇವತ್ತು ನಾಳೆ ಬಿದೋಗೋ ತರ ಇದೆ. ಅಂದ್ರೆ ಲೋಡ್ ಗಾಡಿಗಳು ಏನಾದ್ರು ಬಂತಂದ್ರೆ ಅದು ಫುಲ್ ಶೇಕ್ ಆಗ್ತಾ ಇರುತ್ತೆ. ನಾನು ತೋರಿಸ್ತೀನಿ ರೀ. ಸಪೋಸ್ ಏನಾದ್ರು ಆ ಹಳ್ಳದೊಳಗಡೆ ಏನಾದ್ರು ಏನಾದ್ರು ಚಕ್ರ ಇಳ್ತಂದ್ರೆ ಲೋಡ್ ಗಾಡಿ ಹಂಗೆ ಪಲ್ಟಿ ಹೊಡೆದ್ಬಿಡುತ್ತೆ. ಬನ್ನಿ ಈಗ ತೋರಿಸ್ತೀನಿ, ನನ್ನ ಫ್ರೆಂಡ್ ತೋರ್ಸನೆ. ಏನಾಗೈತಿ, ಇಲ್ಲ ಹಳ್ಳಗಳಿದೆ, ಮೋರಿ ಇದೆ, ಜೋರಾಗಿ ಯಾರನ್ನ ಪಾಪ ನೈಟಲ್ಲಿ ಬಂದ್ರೆ ಬಿದ್ದೋಗ್ಬಿಡ್ತಾರೆ. ಇಲ್ಲಿ MLA ಗಳು ಯಾರು ಕೇಳ್ತಾ ಇಲ್ಲ, ಪಂಚಾಯತರು ಯಾರು ನೋಡ್ತಾ ಇಲ್ಲ. ದಿಕ್ಕಿಲ್ಲ ದಿವಾಣಿ ಇಲ್ಲ, ಏನ್ ಮಾಡೋದು. ಕೊಲ್ಲೂರು ರೋಡಾಗ ಹೊಸಕೋಟೆ ರೋಡು ಆ ಥರ ಆಗಿದೆ. ಕೇಳೋರಿಲ್ಲ ಮಾಡೋರಿಲ್ಲ ಅಣ್ಣ. ಯಾರು ಕೇಳೋರು? ಪಂಚಾಯತಿಯವ್ರು ಬಂದು ಚೆಕ್ ಮಾಡಬೇಕು, ಚೆಕ್ ಮಾಡಲ್ಲ. ಮೆಂಬರ್ಗಳು ಬಂದು ಚೆಕ್ ಮಾಡಬೇಕು, ಚೆಕ್ ಮಾಡಲ್ಲ. MLA ಗಳವ್ರೆ ಏನಕ್ಕೂ ಕೆಲ್ಸಕ್ಕೆ ಬೇಡ. ಅಧಿಕಾರಿಗಳವ್ರೆ ಏನಕ್ಕೂ ಕೆಲ್ಸಕ್ಕೆ ಬೇಡ. ಇಷ್ಟೊಂದು ಅಧ್ವಾನ ಆಗ್ತಿದೆ ನೋಡಿ. ಇಲ್ಲಿ ಕಸ ತಂದು ಹಾಕ್ತಾರೆ, ಇಲ್ಲಿ ಕಸ ತಂದು ಹಾಕ್ತಾರೆ, ವಾಸನೆ, ಓಡಾಡಕ್ಕಾಗಲ್ಲ, ಜನ ಕಾಯಿಲೆಗಳು ಬರ್ತದೆ. ಅಲ್ಲಿ ನೋಡು ಆ ಕಡೆ ಎಲ್ಲ ತಂದು ಹಾಕ್ತಾರೆ, ಸುಮ್ಮನೆ ಜನಗಳಿಗೆ ತೊಂದರೆ. ಈ ತರ ಆಗಿದೆ ನಮ್ಮ ರಾಜಕಾರಣಿಗಳು ಹೇಗಿದೆ. ನೆಕ್ಸ್ಟ್ ಟೈಮ್ ನಾವೆಲ್ಲ ಓಟ್ ಹಾಕಲ್ಲ ಸರ್, ಓಟ್ ಹಾಕಲ್ಲ. ನಿಜವಾಗ್ಲು ಓಟ್ ಹಾಕಿ ಏನು ಪ್ರಯೋಜನ ಇಲ್ಲ, ಇವ್ರಿಗೆಲ್ಲ ವೇಸ್ಟ್. ಸುಮ್ಮನೆ ಜನಗಳು ಪ್ರಾಣ ತಿಂತಾರೆ ಅಂತ ಅಧಿಕಾರಿಗಳು. ಸಾಕಾ? ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನೀವು ಇದು ನೋಡ್ತಾ ಇದ್ದೀರಾ, ಏನು ಲೋಕಲ್ ರೋಡ್ ಅಲ್ಲ, ಇದೊಂದು ರಾಷ್ಟ್ರೀಯ ಹೆದ್ದಾರಿ. ಏನು ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಪ್ರತಿನಿತ್ಯ ಸುಮಾರು ಒಂದು 10,000ದಿಂದ 50,000 ವೆಹಿಕಲ್ಸ್ ವರ್ಗು ಓಡಾಡ್ತವೆ. ಬಟ್ ನೀವು ಇಲ್ಲಿ ಹೆದ್ದಾರಿಲಿ ನೋಡ್ಬೋದು, ಒಂದು ದೊಡ್ಡ ಗುಂಡಿ ಇದೆ, ಮುಂದೆ ಒಂದು ಸಹ ಗುಂಡಿ ಇದೆ. ಇಲ್ಲಿ ಏನಾದ್ರು ಒಂದು ಹೆವಿ ವೆಹಿಕಲ್ ಆಗ್ಲಿ, ಯಾವುದೇ ಫ್ಯಾಮಿಲಿ ಆಗ್ಲಿ ನೈಟ್ ಟೈಮ್ ಅಲ್ಲಿ ಕಾಣಿಸ್ತೀರಾ ಬಂದಾಗ ಒಂದು ಚಕ್ರ ಇಲ್ಲಿ ಸಿಕ್ಕಾಕೊಳ್ತಂದ್ರೆ ಪಲ್ಟಿ ಹೊಡೆಯೋ ಸಾಧ್ಯತೆ ಇದೆ. ಇದುವರೆಗೂ ಯಾವುದೇ ಅನಾಹುತ ಸಂಭವಿಸಿಲ್ಲ, ಮುಂದೆ ಸಂಭವಿಸಬಹುದು ಕಾರಣ ಇದೆ. ಯಾಕಂದ್ರೆ ಕೆಳಗಡೆ ಕಾಲುವೆ ಇದೆ, ಆ ಕಾಲುವೆ ಸಹ ಅಲ್ಲಾಡ್ತಾ ಇದೆ. ಅದು ಕೂಡ ಕಾಲುವೆನು ನಿರ್ಮಿಸಬೇಕು, ಮತ್ತೆ ಇದ್ರ ಮೇಲೆ ಕಾಲುವೆ ನಿರ್ಮಿಸಿ ಮತ್ತೆ ಇದ್ರ ಮೇಲೆ ರೋಡ್ ನಿರ್ಮಿಸಬೇಕು. ಕಾಲುವೆ ಸಹ ಅಲ್ಲಾಡ್ತಾ ಇರೋದ್ರಿಂದ ಇಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಈ ಗುಂಡಿನ ಆದಷ್ಟು ಬೇಗ ಮುಚ್ಚಿ ಆ ರೋಡ್ ಸುಗಮವಾಗಿ ಮಾಡ್ಕೊಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಇದು ನಮ್ಮ ಎಥನಾಲ್ ಮಿನಿಸ್ಟರ್ ಆದಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ, ನಮ್ಮ ಹತ್ರ ಲಕ್ಷ ಕೋಟಿಗಳಿದ್ದಾವೆ, ನಮ್ಮ ಹತ್ರ ಏನು ದುಡ್ಡಿಗೆ ಏನು ಸಮಸ್ಯೆ ಇಲ್ಲ. ಆದ್ರೂ ಏನು ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಿಸ್ತಾ ಇದೀವಿ. ಇದು ರಾಷ್ಟ್ರೀಯ ಹೆದ್ದಾರಿ ಸ್ವಾಮಿ, ಇದು ಈ ಕಡೆನು ಗಮನ ಹರಿಸಿ. ನಿಮ್ಮ ಹತ್ರ ಲಕ್ಷ ಕೋಟಿಗಳಿರ್ಬೋದು, ಇದು ಸಾವಿರ ರೂಪಾಯಿ ಕೆಲಸ ಅಷ್ಟೇ. ನಿಮ್ಮ ಹತ್ರ ಲಕ್ಷ ಕೋಟಿ ಏನು ಆಗಲ್ಲ. ಇದಕ್ಕೆ ಸಾವಿರ ರೂಪಾಯಿ ಕೊಟ್ಟು ನೀವು ಇದನ್ನ ನಿರ್ಮಿಸಬಹುದು. ಒಂದ್ ವಿಡಿಯೋದಲ್ಲಿ ಹೇಳ್ತೀರಾ ನಮ್ಮ ಹತ್ರ ಲಕ್ಷ ಕೋಟಿಗಳಿದಾವೆ, ಏನು ನಮ್ಗೆ ಇದು ದುಡ್ಡಿನ ಸಮಸ್ಯೆನೇ ಇಲ್ಲ ಅಂತ ಹೇಳ್ತೀರಾ. ಆದ್ರೆ ದುಡ್ಡಿನ ಸಮಸ್ಯೆ ಇಲ್ಲ ಅಂದ್ರೆ ಇದ ನಿರ್ಮಿಸಕ್ಕೆ ಎಷ್ಟೋ ಸಮಯ ನಿಮ್ಮ ಅಧಿಕಾರಿಗಳು ಯಾರು ಬಂದ್ ನೋಡಲ್ಲ, ನೀವು ಯಾರು ಸಹ ನೋಡಲ್ಲ ಈ ಕಡೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಒಂದ್ 50 ಫೀಟ್ ರೋಡ್ ಸಹ ಇಲ್ಲ. ನೋಡ್ಬೋದು ನೀವು ಗಾಡಿಗಳು ಬಂದ್ರೆ ಯಾವ ತರ ಬರ್ತಾ ಇದಾವೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ಒಂದ್ ಟ್ರಾಫಿಕ್ ಗೆ ಸಮಸ್ಯೆ ಆಗ್ತಾ ಇದೆ. ಇದು ಒಂದು ಮುಖ್ಯ ಕಾರಣ ಟ್ರಾಫಿಕ್ ಹಾಕೋಕೆ. ನೋಡ್ಬೋದು 2 ಲಾರಿ, ದೊಡ್ಡ ಲಾರಿ ಬಂದ್ರೆ ಅಲ್ಲಿ ಒಂದೇ ಸಲ ಹೋಗಕ್ ಆಗಲ್ಲ. ಈ ಕಡೆ ಹಳ್ಳ ಇರೋದ್ರಿಂದ, ಹಳ್ಳದಲ್ಲಿ ಯಾವ್ದನ್ನ ಒಂದು ಲಾರಿ ಸಿಕ್ಕಾಕೊಳ್ತಂದ್ರೆ ಈ ಕಡೆ ಪಲ್ಟಿ ಹೊಡೆಯೋ ಸಾಧ್ಯತೆ ತುಂಬಾ ಇದೆ. ನೀವು ನೋಡ್ಬೋದು ಹಳ್ಳ ಯಾವಾಗ ಬೇಕಾದ್ರೂ ಇಲ್ಲಿ ಕಾಲುವೆ ಕುಸಿಬಹುದು. ಇಲ್ಲ ಏನಾದ್ರು ಒಂದು ಅನಾಹುತ ಆಗೋವರೆಗೂ ನೀವು ನಿರ್ಮಿಸಲ್ಲ ಅಂದ್ರೆ ಹೇಳಿ, ನಾವೇ ಯಾರಾದ್ರೂ ಇಲ್ಲೇ ಲೋಕಲ್ ಲೀಡರ್ಸ್ ಹೇಳಿ ಏನಾದ್ರು ಮಾಡಿಸ್ಕೊತೀವಿ. ನೀವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರೋದೇನಕ್ಕೆ?
ಇದು ಈ ತರ ಕೆಲಸ ಪ್ರತಿನಿತ್ಯ ಓಡಾಡಿ ನೀವು ಇದನ್ನ ಸಾಲ್ವ್ ಮಾಡ್ಬೇಕು, ಬೇರೆಯವ್ರು ಹೇಳೋ ತರ ಇಟ್ಕೋಬಾರ್ದು. ಯಾಕಂದ್ರೆ ಇಲ್ಲಿ ನೋಡಿ, ನೀವೇ ನೋಡ್ಬೋದು ಎಷ್ಟು ಗಾಡಿಗಳು ಓಡಾಡ್ತವೆ, ಎಷ್ಟು ಸಮಸ್ಯೆ ಆಗ್ತಿದೆ. ಒಂದು ಇಷ್ಟು ದೊಡ್ಡ ಹಳ್ಳ, ಎಷ್ಟು ಇದು ಸುಮಾರು ಒಂದು ವರ್ಷದಿಂದ ಇದೆ, ಈ ಗಾಡಿಗಳವರೆಲ್ಲ ಟ್ರಾಫಿಕ್ ಇರೋದ್ರಿಂದ ಎಲ್ಲಾ ಲಾರಿಗಳು ಸ್ಲೋ ಆಗಿ ಬರ್ತವೆ. ಅದರಿಂದ ಇದು ಗೊತ್ತಾಗುತ್ತೆ. ರಾತ್ರಿ ಟೈಮ್ ಅಲ್ಲಿ ಬಂದು ನೋಡಿದಾಗ, ಫಾಸ್ಟ್ ಆಗಿ ಬಂದಾಗ ಏನಾದ್ರೂ ಒಂದು ಅನಾಹುತ ಸಂಭವಿಸೋ ಸಾಧ್ಯತೆಗಳಿದಾವೆ. ಆದಷ್ಟು ಬೇಗ ಇದನ್ನ ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಗೈಸ್ ಎಲ್ರಿಗೂ ನಮಸ್ಕಾರ. ನಾವು ಒಂದು ಏನಾದ್ರು ವಿಡಿಯೋ ಮಾಡ್ಬೇಕಂದ್ರೆ ನನ್ಗೊಂದು ಭಯ ಆಗ್ತಾ ಇದೆ. ಯಾಕಂದ್ರೆ ಏನಾದ್ರೂ ಮಾಡಕ್ ಹೋದ್ರೆ ನೋಡಿ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಇವ್ರಿಬ್ರು ನನ್ನ ಮಕ್ಳಿಬ್ರು ಸೈಲೆಂಟ್ ಆಗಿರಲ್ಲ ಅನ್ಬಿಟ್ಟು ಇಡೀ ಊರೇ ಟಾಕು. ಸ್ವಲ್ಪ ಜನ ಅಪೋಸಿಷನ್ ಅಂತೂ ನಮ್ ಬಗ್ಗೆನೆ ಮಾತಾಡ್ಕೊಂಡು ನಮ್ಗೆ ಒಂಥರ ಟಾರ್ಗೆಟೇ ಮಾಡ್ಬಿಟ್ಟಿದ್ದಾರೆ. ಯಾವತ್ ಇದ್ ಮಾಡೋಣ, ಏನ್ ಇದ್ ಮಾಡ್ಬಿಡೋಣ ಅನ್ನೋ ತರ ಮಾಡ್ಕೊಂಡಿದ್ದಾರೆ. ಬಟ್ ನೋಡಿ, ಅಲ್ಲಿ ರೈಲ್ವೆ ಸಮಸ್ಯೆ ಇದು ನನ್ಗೋಸ್ಕರ ಅಲ್ಲ ಮಾಡಿದ್ದು, ನಮ್ಮೂರ್ಗೋಸ್ಕರ, ಇಲ್ಲಿ ಓಡಾಡೋರ್ಗೋಸ್ಕರ, ಎಲ್ಲಾರ್ಗೂ ಸೇರಿ. ಇವತ್ತು ಒಂದು ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ಟ್ರಾಫಿಕ್ ಕಡಿಮೆ ಆಗಿದೆ. ಅಂಡ್ ನೆಕ್ಸ್ಟ್ ಚರಂಡಿ ಆಗ್ಲಿ, ಕಸ ಆಗ್ಲಿ, ಎಲ್ಲಾನು ಅಷ್ಟೇ ನಮ್ಮ ಸ್ಥಳೀಯರು ಚೆನ್ನಾಗಿರ್ಬೇಕು, ಯಾರು ಕೇಳ್ತಿಲ್ಲ. ಅಟ್ಲೀಸ್ಟ್ ನಾವಾದ್ರೂ ಏನಾದ್ರು ಕೇಳೋಣ ಅನ್ಬಿಟ್ಟು ನಾವ್ ಈ ತರ ಮಾಡ್ತಿರೋದು. ಸೊ ಅದೆಲ್ಲ ಆದ್ಮೇಲೆ ಅದಕ್ಕೇನೋ 3 ತಿಂಗಳ ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳಿದಾರೆ. ನೆಕ್ಸ್ಟ್ ನೋಡಿ, ಇದು ಬಂದ್ಬಿಟ್ಟು ಈಗ ನನ್ನ ಫ್ರೆಂಡ್ ಆಕ್ಚುಲಿ ಎಲ್ಲ ನೀಟಾಗಿ ಡೀಟೇಲ್ ಆಗಿ ಹೇಳಿದಾನೆ. ಇದು ಬಂದ್ಬಿಟ್ಟು NH ರೋಡ್ ನೋಡಿ. ಇಲ್ಲಿಂದ ಇಲ್ಲಿ ಗಂಟ ಒಂದು 50 ಫೀಟ್ ರೋಡ್ ಇಲ್ಲ, ಓಕೆನಾ? ಹೆವಿ ಟ್ರಾಫಿಕ್. ಸಪೋಸ್ ಏನಾದ್ರು ಈ ಬ್ರಿಡ್ಜ್ ಏನಿದೆಯಲ್ಲ, ಈ ಬ್ರಿಡ್ಜ್ ನಾನು ತೋರಿಸಿ ನಿಮ್ಗೆ. ಇದು ಸುಮಾರು ಹಳೆ ಬ್ರಿಡ್ಜ್, ಇದು ಫುಲ್ ಶೇಕ್ ಆಗ್ತೈತೆ. ಯಾವ್ದನ ಲೋಡ್ ಗಾಡಿಗಳು ಏನಾದ್ರು ವೆಹಿಕಲ್ ಬಂತಂದ್ರೆ ಫುಲ್ ಶೇಕ್ ಆಗ್ತೈತೆ. ಅವ್ರು ಹೇಳ್ದಂಗೆ ಇಲ್ಲಿ ಯಾರಾದ್ರೂ ಹಳ್ಳದಲ್ಲಿ ಇದುವರೆಗೂ ಯಾರು ಇಕ್ಕಿಲ್ಲ. ಸಪೋಸ್ ಏನಾದ್ರು ಈ ಹಳ್ಳದಲ್ಲಿ ಏನಾದ್ರು ಲೋಡ್ ಗಾಡಿ ಇತ್ತಂದ್ರೆ ಡೈರೆಕ್ಟ್ ಆಗಿ ಹಿಂಗ್ ಲೆಫ್ಟ್ ಸೈಡ್ ಹಿಂಗೆ ಪಲ್ಟಿ ಹೊಡೆಯುತ್ತೆ. ಸೊ ದಯವಿಟ್ಟು ನಾವು ಎಲ್ಲರೂ ಅಷ್ಟೇ ಇವ್ರಿಗೆ ಈ ಹೊಸಕೋಟೆ ಅನ್ನೋದೇ ಒಂದು ಏನು ಅಷ್ಟೇ ಅಭಿವೃದ್ಧಿ ಆಗದೆ ಇರೋ ಕ್ಷೇತ್ರ ಅಂತ ಏನಾದ್ರು ಇದ್ರೆ ಅದು ಹೊಸಕೋಟೆನೆ ಅಂತ ಹೇಳ್ಬೋದು. ನೀವು ಎಲ್ಲಿ ಬಂದು ಏನ್ ಹುಡ್ಕುದ್ರೇನು ಅಷ್ಟೇ ನಿಮ್ಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಅಂತೂ ಬಂದೇ ಬರ್ತೈತೆ. ಅದು ಮೇಜರ್ ಪ್ರಾಬ್ಲಮ್ಸ್. ನಾವೆಲ್ಲ ಯಾಕೆ ಈ ಮೈನರ್ ಪ್ರಾಬ್ಲಮ್ಸ್ ಎಲ್ಲ ನಾನು ತೋರ್ಸನೇ ಇಲ್ಲ, ನಾನು ಹೇಳ್ತಾನೆ ಇಲ್ಲ. ಇದು ದೊಡ್ಡ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಬ್ರಿಡ್ಜ್ ಇದು. ಸೊ ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿ. ಸ್ವಲ್ಪ ಇಲ್ಲಿ ವೆಹಿಕಲ್ಸ್ಗೆ ಹೋಗ್ಬೇಕಾದ್ರೆ ಯಾವುದೇ ತೊಂದರೆ ಆಗದಿದ್ದಂಗೆ, ದೊಡ್ಡ ವೆಹಿಕಲ್ಸ್ ಹೋಗೋದ್ರೆ ಅದೊಂದು ತೊಂದರೆ ಆದ್ರೆ, ಅದರಿಂದ ಈ ಚಿಕ್ಕ ವೆಹಿಕಲ್ಸ್ ಬರ್ತಾರಲ್ಲ ನೈಟ್ ಟೈಮು, ಸಪೋಸ್ ಏನಾದ್ರು ಆ ವೆಹಿಕಲ್ಸ್ ಏನಾದ್ರು ಈ ಸೈಡ್ ಬರ್ಬೇಕಾದ್ರೆ ಸೈಡಲ್ಲಿ ಬರೋ ವೆಹಿಕಲ್ಸ್ಗೆ ಸ್ವಲ್ಪ ಏನಾದ್ರು ಇದು ಸ್ಲಿಪ್ ಆಯ್ತಂದ್ರೆ ಅವ್ರ ಮೇಲೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಆದಷ್ಟು ಬೇಗ ದಯವಿಟ್ಟು ಇದಕ್ಕೆ ಒಂದು ಬಗೆಹರಿಸ್ಕೊಡ್ರಿ. ಅದಂತೂ ರೈಲ್ವೆ ಬ್ರಿಡ್ಜ್ ನನ್ಗೆ ಗೊತ್ತು, ನೀವು 3 ತಿಂಗಳ ಅಂತ ಟೈಮ್ ತಗೊಂಡಿದ್ದೀರಾ ಅಂದ್ರೆ 3 ತಿಂಗಳಲ್ಲಿ ನೀವು ಮಾಡಲ್ಲ, ನನ್ಗೆ ಗೊತ್ತು. ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಟ್ರೈಕ್ ಮಾಡ್ಬೇಕು, ಇನ್ನೊಂದು ಇದ್ ಮಾಡ್ಬೇಕು. ದಯವಿಟ್ಟು ಇದು ಬಂದ್ಬಿಟ್ಟು ತುಂಬಾ ಬೇಗನೆ ಮಾಡ್ಬೋದು. ಅಂಡ್ ಚಿಕ್ಕದಾಗಿದೆ, ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಫಸ್ಟ್ ಇದನ್ನ ಯಾರು ಕೇಂದ್ರ ಸರ್ಕಾರ NH ರೋಡ್ ಇದೆಯಲ್ಲ, ಯಾರು ಇದಕ್ಕೆ ಬರ್ತೈತೆ ಅಧಿಕಾರಿಗಳು ನೋಡ್ಬಿಟ್ಟು ದಯವಿಟ್ಟು ಬೇಗ ಒಂದ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದೀನಿ. ಥ್ಯಾಂಕ್ ಯು. ನೀವು ನೋಡ್ಬೋದು ಕಾಲುವೆ ಯಾವ ಸ್ಥಿತಿಲಿದೆ ನೀವು ನೋಡ್ಬೋದು. ಬಿರುಕು ಬಿಟ್ಟಿರೋದೆಲ್ಲ ಅಲ್ಲಿ ನೋಡ್ಬೋದು ನೀವು, ಯಾವ ತರ ಬಿರುಕು ಬಿಟ್ಟಿದೆ, ಯಾವಾಗ ಬೇಕಾದ್ರೂ ಬೀಳೋ ಹಂತದಲ್ಲಿ ಇದೆ ಇದು. ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಗಮನಿಸಿ ಆದಷ್ಟು ಬೇಗ ಪರಿಹಾರ ಮಾಡ್ಕೊಡ್ಬೇಕು. ಯಾಕಂದ್ರೆ ಇದುವರೆಗೂ ಯಾವ್ದು ದುರ್ಘಟನೆ ಸಂಭವಿಸಿಲ್ಲ. ದುರ್ಘಟನೆ ಸಂಭವಿಸ ತುಂಬಾ ದೊಡ್ಡದಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿನಿತ್ಯ ಓಡಾಡೋದು ಹೆವಿ ವೆಹಿಕಲ್ಸ್ ಮತ್ತೆ ಫ್ಯಾಮಿಲೀಸ್ ತುಂಬಾ ಬರುತ್ತೆ. ಅದರಿಂದ ದಯವಿಟ್ಟು ಅಧಿಕಾರಿಗಳು ಯಾರೇ ಆದ್ರೂನು ಈ ಕಡೆ ಗಮನ ಹರಿಸಿ ಬೇಗ ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೋರ್ಕೊಳ್ತೀನಿ.